Children, today we'll be doing social studies, third standard, fourth chapter, states of India. So in this lesson we will be studying about India as a country, the different states of India. So we belong to a beautiful country called India. So we are Indians. India is located in the continent of Asia and is surrounded by the Arabian Sea on its west. So India is surrounded by the water. Seas ಇದೆ ಇಲ್ಲಿ. ಸೊ ಇದು ವೆಸ್ಟ್. ಸೊ ಇಲ್ಲಿ ಅರೇಬಿಯನ್ ಸಿ ಇದೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ ಆ್ಯಂಡ್ ಕೆಳಗಡೆ ಇಂಡಿಯನ್ ಓಷನ್ ಇದೆ. ವೆಸ್ಟಲ್ಲಿ ಅರೇಬಿಯನ್ ಸಿ, ಈಸ್ಟಲ್ಲಿ ಬೇ ಆಫ್ ಬೆಂಗಾಲ್, ಸೌತಲ್ಲಿ ಇಂಡಿಯನ್ ಓಷನ್. So the country comprises of 29 states and 7 union territories. So the country ಇಲ್ಲಿ 29 states ಇದೆ ಮತ್ತು 7 ಯೂನಿಯನ್ ಟೆರಿಟರಿ ಇದೆ. ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. Ours is a democratic country. One that elects is known. One that elects its own government. ಸೊ ಡೆಮೋಕ್ರೆಟಿಕ್ ಕಂಟ್ರಿ ಅಂದರೆ ಏನು? ಜನಗಳಿಗೆ ಅವರ ಗವರ್ನಮೆಂಟನ್ನ ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಇರುವಂಥ ಒಂದು ಕಂಟ್ರಿ ನಮ್ಮದು. ವಿ ಹ್ಯಾವ್ 2 types of government that function at 2 levels. The one that make laws for the entire country known as central or union government. ಸೊ 2 types of government ಇರುತ್ತೆ. ಒಂದು ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ದಿ ಒನ್ ದಟ್ ಮೇಕ್ ರೂಲ್ ಫಾರ್ ಅ ಪರ್ಟಿಕ್ಯುಲರ್ ಸ್ಟೇಟ್. ಸೊ ಪರ್ಟಿಕ್ಯುಲರ್ ಸ್ಟೇಟ್ನ ರೂಲ್ ಮಾಡುವಂಥ ಗವರ್ಮೆಂಟ್ನ ನಾವು ಸ್ಟೇಟ್ ಗವರ್ನಮೆಂಟ್ ಅಂತ ಕರಿತೀವಿ. ದ ಸೆಂಟ್ರಲ್ ಗವರ್ನಮೆಂಟ್ ಕಂಪ್ರೈಸಸ್ ದಿ ಪ್ರೆಸಿಡೆಂಟ್, ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅದರ್ ಸೀನಿಯರ್ ಮೆಂಬರ್ಸ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. ಸೊ ಸೆಂಟ್ರಲ್ ಗವರ್ನಮೆಂಟಲ್ಲಿ ಯಾರ್ಯಾರು ಇರ್ತಾರೆ? ಪ್ರೆಸಿಡೆಂಟ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಮತ್ತು ಸೀನಿಯರ್ ಮೆಂಬರ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ. ಆಲ್ ದೀಸ್ ಅಫಿಷಿಯಲ್ಸ್ ಲಿವ್ ಇನ್ ಡೆಲ್ಲಿ. ಸೊ ಇವರೆಲ್ಲರೂ ಡೆಲ್ಲಿಯಲ್ಲಿರ್ತಾರೆ. ಸೊ ರಾಷ್ಟ್ರಪತಿ ಭವನ್ ಇಸ್ ದಿ ಅಫಿಷಿಯಲ್ ಹೋಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ರಾಷ್ಟ್ರಪತಿ ಭವನಲ್ಲಿ ಪ್ರೆಸಿಡೆಂಟ್ ಅವರ ನಿವಾಸ. ಸೊ 7 race course road of the official residence ಆಫ್ ಪ್ರೈಮ್ ಮಿನಿಸ್ಟರ್ ಅಲ್ಲಿದೆ. 7 race course ರೋಡಲ್ಲಿ ಇದೆ. ದ ಸೆಂಟ್ರಲ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸರ್ಟನ್ ಇಶ್ಯೂಸ್ ದಟ್ ರಿಲೇಟ್ ಟು ದಿ ಎಂಟೈರ್ ಕಂಟ್ರಿ. ಸೊ ಸೆಂಟ್ರಲ್ ಗವರ್ಮೆಂಟು ಏನಕ್ಕೆ ರೆಸ್ಪಾನ್ಸಿಬಲು? ಪೂರ್ತಿ ಕಂಟ್ರಿಯ ಕೆಲವೊಂದು ಇಶ್ಯೂಸಿಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆಮೇಲೆ ಎಂಟೈರ್ ಕಂಟ್ರಿ ಆ್ಯಂಡ್ ಇಟ್ಸ್ ಆಲ್ ಓವರ್ ವೆಲ್ ಬೀಯಿಂಗ್ ಮತ್ತು ಅದರ ಒಂದು ಡೆವಲಪ್ಮೆಂಟಿಗೆ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಅಡಿಷ್ನಲಿ ಇಟ್ ಹ್ಯಾಂಡಲ್ಸ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ 7 ಯೂನಿಯನ್ ಟೆರಿಟರೀಸ್. ಸೊ 7 ಯೂನಿಯನ್ ಟೆರಿಟರೀಸ್ ಏನಿದೆ ಅದರ ಅಡ್ಮಿನಿಸ್ಟ್ರೇಷನ್ ಕೂಡ ಸೆಂಟ್ರಲ್ ಗವರ್ಮೆಂಟೇ ಪಾಲನೆ ಮಾಡೋದು. ಸೊ ನೆಕ್ಸ್ಟ್ ಇಲ್ಲಿ ಪ್ರೆಸಿಡೆಂಟ್ ಯಾರಿದ್ದಾರೆ? ಪ್ರಣಬ್ ಮುಖರ್ಜಿ ಇದ್ದಾರೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಇದ್ದಾರೆ. ಓಕೆ, so the structure of the government is uniform across all the states of India. So government structure all the states ಅಲ್ಲಿ ಯೂನಿಫಾರ್ಮ್ ಆಗಿದೆ. So the state government is more in change of the matter relating of its own state. So the state government ಸ್ವಲ್ಪ ಚಾರ್ಜ್ ಮಾಡುತ್ತೆ, ಮೋರ್ ಇನ್ ಚಾರ್ಜ್. ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಸ್ಕೂಲಿಗೆ ಹೆಡ್ ಗರ್ಲ್ ಇರ್ತಾಳೆ. ಸೊ ಹೆಡ್ ಗರ್ಲ್ ಕೆಳಗಡೆ ಒಂದು ಕ್ಯಾಪ್ಟನ್ ಇರ್ತಾರೆ, ಹೌದಾ? ಹೆಡ್ ಗರ್ಲ್ ಅಥವಾ ಹೆಡ್ ಬಾಯ್. ಸೊ ಹೆಡ್ ಗರ್ಲು ಸೆಂಟ್ರಲ್ ಗವರ್ಮೆಂಟ್ ಥರ, ಕ್ಯಾಪ್ಟನ್ ಬಂದುಬಿಟ್ಟು ಸ್ಟೇಟ್ ಗವರ್ಮೆಂಟ್ ಥರ. ಸೊ ಕ್ಯಾಪ್ಟನ್ ಏನು ಹೇಳಿದ್ರು ಅವರೆಲ್ಲ ಅದನ್ನೇ ಪಾಲಿಸಬೇಕು, ಆ ಥರ. ಎವ್ರಿ ಸ್ಟೇಟ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ಕ್ಯಾಪಿಟಲ್ ಆ್ಯಂಡ್ ಚೀಫ್ ಮಿನಿಸ್ಟರ್. ಸೊ ಎಲ್ಲ ಸ್ಟೇಟಿಗೂ ಒಂದೊಂದು ಕ್ಯಾಪಿಟಲ್ ಇದೆ ಮತ್ತು ಅವರ ಚೀಫ್ ಮಿನಿಸ್ಟರ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಕ್ಯಾಪಿಟಲ್ ಯಾವುದು? ಬೆಂಗಳೂರು. ಸೊ ಬೆಂಗಳೂರು. ಆಮೇಲೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಯಾರು? ಶ್ರೀ ಯಡಿಯೂರಪ್ಪ.
ಅರ್ಥ ಆಯ್ತಾ? ದ ಸ್ಟೇಟ್ ಗವರ್ಮೆಂಟ್ ಕ್ಯಾರೀಸ್ ಔಟ್ ಸ್ಪೆಸಿಫಿಕ್ ಫಂಕ್ಷನ್ ಟು ಎನ್ಶ್ಯೂರ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ಸ್ಟೇಟ್. ಸೊ ಸ್ಟೇಟ್ ಗವರ್ಮೆಂಟ್ ಸ್ಪೆಸಿಫಿಕ್ ಫಂಕ್ಷನ್ಸ್ನ ಹಮ್ಮಿಕೊಳ್ಳುತ್ತೆ. ಏನಕ್ಕೆ? ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ಸ್ಟೇಟ್. ಸೊ ಸ್ಟೇಟ್ ಗವರ್ಮೆಂಟಲ್ಲಿ ಮತ್ತು ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಸೊ ಆ ಡಿಫ್ರೆಂಟ್ ಸೆಕ್ಷನ್ಸು ಒಂದೊಂದು ಪರ್ಟಿಕ್ಯುಲರ್ ಫಂಕ್ಷನ್ನ ಹ್ಯಾಂಡಲ್ ಅಪ್ ಮಾಡುತ್ತೆ ನೀಟಾಗಿ ಎಲ್ಲ ಕಡೆ. ಫಾರ್ ಎಕ್ಸಾಂಪಲ್ಲು ಹೆಲ್ತ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಅಥವಾ ಫೈನಾನ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು. ಎಲ್ಲದಕ್ಕೂ ಒಂದೊಂದು ಸೆಕ್ಟರ್ ಅಂತ ಇದೆ. ಅದನ್ನೆಲ್ಲದನ್ನು ಸ್ಟೇಟ್ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ. ದ ಗವರ್ನರ್, ಚೀಫ್ ಮಿನಿಸ್ಟರ್, ಅದರ್ ಮಿನಿಸ್ಟರ್ಸ್ ಆ್ಯಂಡ್ ಸೀನಿಯರ್ ಅಫಿಷಿಯಲ್ಸ್ ಟೇಕ್ ಪಾರ್ಟ್ ಇನ್ ರನ್ನಿಂಗ್ ದಿ ಸ್ಟೇಟ್ ಗವರ್ನಮೆಂಟ್. ಸೊ ಗವರ್ನರು, ಚೀಫ್ ಮಿನಿಸ್ಟರು ಮತ್ತು ಬೇರೆ ಬೇರೆ ಮಿನಿಸ್ಟರ್ಸ್ ಇವರೆಲ್ಲರೂ ಸ್ಟೇಟ್ ಗವರ್ಮೆಂಟ್ನ ರನ್ ಮಾಡ್ತಾರೆ. ದೀಸ್ ಅಫಿಷಿಯಲ್ಸ್ ರೆಸೈಡ್ ಇನ್ ದ ಸ್ಟೇಟ್ ದೇ ರೆಪ್ರೆಸೆಂಟ್. ಸೊ ಇವರೆಲ್ಲರೂ ಆ ಸ್ಟೇಟಲ್ಲೇ ನಿವಾಸಗೊಳ್ಳುತ್ತಾರೆ. ಸೊ ಆ ಪರ್ಟಿಕ್ಯುಲರಾಗಿ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪ ಅವರು ಕರ್ನಾಟಕದಲ್ಲೇ ಇರ್ತಾರೆ, ಹೌದಾ? ಸೊ ಹಾಗೇ. ಸೊ ನೆಕ್ಸ್ಟ್, ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ ಆ್ಯಂಡ್ ದರ್ ಕ್ಯಾಪಿಟಲ್ಸ್. ಸೊ ಆಂಧ್ರ ಪ್ರದೇಶ್, ಹೈದ್ರಾಬಾದ್. ಸೊ ಇದು ತೆಲಂಗಾಣ ಜೊತೆ ಶೇರ್ ಆಗಿದೆ. ಸೊ ತೆಲಂಗಾಣ ಸ್ಟೇಟ್ ಅಂತ ಹೊಸ ಸ್ಟೇಟ್ ಮಾಡಿದ್ದಾರೆ ಈಗ. ಸೊ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಹೈದ್ರಾಬಾದ್. ಅರುಣಾಚಲ್ ಪ್ರದೇಶ್ ಇಟಾನಗರ್, ಅಸ್ಸಾಂ ಜಸ್ಪುರ್, ಬಿಹಾರ್ ಪಾಟ್ನಾ, ಛತ್ತೀಸ್ಗಢ್ ರಾಯ್ಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ, ಹಿಮಾಚಲ್ ಪ್ರದೇಶ್ ಶಿಮ್ಲಾ, ಜಮ್ಮು ಕಾಶ್ಮೀರ್ ಶ್ರೀನಗರ್, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ್ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ್ ಇಂಫಾಲ್, ಮೇಘಾಲಯ ಶಿಲ್ಲಾಂಗ್, ಮಿಜೋರಾಂ ಐಜ್ವಾಲ್, ಆಮೇಲೆ ನಾಗಾಲ್ಯಾಂಡ್ ಕೊಹಿಮಾ, ಒಡಿಸ್ಸಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಾಕ್, ತಮಿಳುನಾಡು ಚೆನ್ನೈ, ತೆಲಂಗಾಣ ಹೈದರಾಬಾದ್, ತ್ರಿಪುರಾ ಅಗರ್ತಲಾ, ಉತ್ತರ ಪ್ರದೇಶ್ ಲಕ್ನೋ, ಉತ್ತರಾಖಂಡ್ ಡೆಹ್ರಾಡೂನ್, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ. ಸೊ ಇದೆಲ್ಲ ಸ್ಟೇಟ್ಸ್ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್. ನಾವು ಯೂನಿಯನ್ ಟೆರಿಟರೀಸ್ ನೋಡೋಣ. ಅಂಡಮಾನ್ ಆ್ಯಂಡ್ ನಿಕೋಬಾರ್, ಪೋರ್ಟ್ ಬ್ಲೇರ್, ಚಂಡೀಗಢ, ದಾದರ್ ಆ್ಯಂಡ್ ನಾಗರ್ ಹವೇಲಿ, ಸಿಲ್ವಾಸಾ, ದಮಾನ್ ಆ್ಯಂಡ್ ದಿಯು, ದಮಾನ್, ಲಕ್ಷದ್ವೀಪ್, ಕವರಟ್ಟಿ, ದೆಹಲಿ, ಪುದುಚೇರಿ or Pondicherry is Pondicherry itself. ಸೊ ಇದೆಲ್ಲ ನಮ್ಮ ಯೂನಿಯನ್ ಟೆರಿಟರೀಸ್. ಸೊ ಈ ಲೆಸನ್ನಲ್ಲಿ ನಾವು ಏನೇನು ಕಲ್ತ್ವಿ ಅಂತ ನೋಡೋಣ ಮಕ್ಕಳೇ. ಇಂಡಿಯಾ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಗ್ರೇಟೆಸ್ಟ್ ಡೆಮೋಕ್ರಸೀಸ್. India comprises of 29 states and 7 union territories. The country is governed by the central or union government and different states by the respective state government. We Indians respect all religions and cultural diversity of our country. So ನಮಗೆ ಎಷ್ಟೊಂದು ಇದಿದ್ದಾವೆ, ರಿಲಿಜಿಯನ್ಸ್ ಇದ್ದಾವೆ. ಸೊ ನಾವು ಎಲ್ಲ ರಿಲಿಜಿಯನ್ಸ್ನು ರೆಸ್ಪೆಕ್ಟ್ ಮಾಡ್ತೀವಿ ಮತ್ತು ಅವ್ರ ಕಲ್ಚರ್ನ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ನಮಗೆ ಎಷ್ಟು ಸ್ಟೇಟ್ಸ್ ಇದ್ದಾವೆ? 29 ಸ್ಟೇಟ್ಸ್ ಇದ್ದಾವೆ, 7 ಯೂನಿಯನ್ ಟೆರಿಟರೀಸ್ ಇದ್ದಾವೆ. ಸೊ ಇಂಡಿಯಾ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಡೆಮೋಕ್ರಸೀಸ್. ಓಕೆ, ಅರ್ಥ ಆಯ್ತಾ ಮಕ್ಕಳ?